ಕುಷ್ಟಗಿ ತಾಲೂಕಿನ ಹುಲ್ಗೇರಿ ಗ್ರಾಮದಲ್ಲಿ ಬಂಜಾರ ಸಮುದಾಯದಿಂದ 20 ಮನೆಗಳ ಬಹಿಷ್ಕಾರ. 21ನೇ ಶತಮಾನದಲ್ಲಿಯೂ ಇಂತಹ ಪ್ರಕರಣ. ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂತಹ ಶಿಕ್ಷೆ. 6,50,000 ದಂಡ ನೀಡಿದ್ರೂ ಸಿಕ್ಕಿಲ್ಲ ನ್ಯಾಯ. ಹಲವಾರು ತಾಂಡಾ ಮುಖಂಡರಿಂದಲೂ ಬಗೆಹರಿಸಲು ಸಾಧ್ಯವಾಗಿಲ್ಲ. ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ. ಹೌದು ವೀಕ್ಷಕರೇ, 21ನೇ ಶತಮಾನದಲ್ಲಿ ಸಹ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವುದು ನೋಡಿದರೆ ಆಶ್ಚರ್ಯವಾಗುತ್ತದೆ. ಇದು ಕುಷ್ಟಗಿ ತಾಲೂಕಿನ ಹುಲ್ಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಸುಮಾರು 2 ವರ್ಷದ ಹಿಂದೆ ಒಬ್ಬ ಮಹಿಳೆ ಪರಪುರುಷನ ಸಹವಾಸ ಮಾಡಿದ್ದಾಳೆ ಎಂದು ಸಮುದಾಯದಿಂದ 21 ಮನೆಗಳನ್ನು ಸಮುದಾಯದಿಂದ ಹೊರ ಇಡಲಾಯಿತು. ನಂತರ ಅವಳನ್ನು ಊರಿಂದ ಹೊರಹಾಕಿ 6,50,000 ರೂಪಾಯಿ ಸಮುದಾಯಕ್ಕೆ ದಂಡ ಕಟ್ಟಿದರೂ ಸಹ ಸಮುದಾಯದವರು ನಮ್ಮನ್ನ ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ನಮ್ಮ ಮಕ್ಕಳನ್ನ ಹೀಯಾಳಿಸುವುದು, ಹೆಣ್ಣು ಮಕ್ಕಳನ್ನ ಅವಾಚ್ಯ ಪದಗಳಿಂದ ಬೈಯುವುದು ಮತ್ತು ಒಂದು ಮನೆಯಿಂದ 1,00,000 ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದು ಅಲ್ಲಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕು ಎಂದು ನೊಂದವರು ಮನವಿ ಮಾಡಿದ್ದಾರೆ. ಬಲ್ಕುಂದಿ ತಾಂಡ, ಕೊಡಗಲಿ ತಾಂಡ, 2 ಕೊಡಗಲಿ ತಾಂಡ, ಮಣಸೇರಿ ತಾಂಡ ಮತ್ತು ಅವ್ರ ಕಡೆಯಿಂದ ಒಂದು 4 ತಾಂಡ ಯಾರೋ ಬಂದಿದ್ರು. ಒಟ್ಟು 8 ತಾಂಡದವ್ರು ಕೂಡಿದ್ರು. ಅವರಿಗೆ ಹೊಳ್ಳಿ ನಿಮ್ಮ ತಪ್ಪು ಐತೆ ಅಂತೇಳಿ 1,10,000 ರೂಪಾಯಿ ದಂಡ ಹಾಕೋಗ್ಯಾರ. ಆದರೂ ಈ ಸ್ವಮಕ್ಕಳು ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ಇವರು 5 ತಾಂಡದಾರ ಹೆಂಗೆ ಕರ್ಸಿರಲ್ಲ ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ನೋಡೋಣ ಇವ್ರಿಗೆ ಎಷ್ಟು ದಿವಸ ಬಾಳೆ ಮಾಡ್ಕೊಂಡು ತಿಂತಾರೆ. ಊರಾಗಿದ್ದು ಬಾಳೆ ಮಾಡಲಿ ಸ್ವಮಕ್ಕಳು ಅಂತ ನಮ್ಮನ್ನ ಬೆದರಿಕೆ ಹಾಕಕತ್ತಾರ ಪದೇ. ನಮ್ಮ ಜೀವ ಬೆದರಿಕೆನ ಐತ್ರಿ. ನಾವು ಯಾವಾಗ ನಮ್ಮನ್ನ ಹೊಡಿತಾರೋ, ಎಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ. ಈಗ ಅವರು ಹುಡಿ 100 ಮನೆ ಹಾಕೋ, ನಮ್ಮ ಒಂದು 10-15 ಮನೆ ಹಾಕೋ. ನಾವ್ ಎಲ್ಲಿ ಹೋಗ್ಬೇಕು ಹೇಳ್ರಿ? ನಾವ್ ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? SP ಸಾಹೇಬ್ರ ತಲೆ ಹೋದ್ರು SP ಸಾಹೇಬ್ ಆಯ್ತಪ್ಪ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ CPI ಸಾಹೇಬ್ರ ಒಟ್ಟನ್ನ ಕೊಡೋದಲ್ಲ ಅಂತ ಹೇಳಿದ್ರು. ಇಲ್ಲೇ ನಮ್ಮ ಹಂಗಿನಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ DJ ಕೊಟ್ಟಿಲ್ಲ ಸರ್. ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ಇಡೀ ತಾಂಡೆ ಕಿತ್ತು ಹೋದ್ರು, ಅಲ್ಲಿ DJ ಕೊಟ್ಟಿಲ್ಲ. ಈ ನಾವು 8 ದಿವಸ ಬಿಫೋರ್ ಕೊಟ್ರಿ. ಹೆಂಗ್ ಕೊಟ್ರಿ ಇವರು DJ ಪರ್ಮಿಷನ್? ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ. ಅಂದ್ರೆ ನಾವೇನು ಬಡ್ರಿಗೆ ಬದುಕಕ್ಕೆ ಹಕ್ಕ ಐತಾ ಇಲ್ಲ? ಸಂವಿಧಾನ ಇಲ್ಲಲ್ಲ. ಅಲ್ಲ, ನಮಗ ಬಡವರಿಗೆ ಹಕ್ಕ ಐತೋ ಇಲ್ಲ ಕೇಳಕ್ಕಿದು. ಅಲ್ಲ, ನಮ್ಮ ಪುರಾಗೆ ಐತೋ ಏನು ರೊಕ್ಕ ಇದ್ದಾರ ಕಡೆ ಐತೋ ಸರ್ಕಾರ? ಏನು ಇವ್ರು ರಾಜಕೀಯ ಐತೋ? ನಾವು ಬಡ್ರಿ ಏನ್ ಮಾಡೋದು ಹೇಳ್ರಿ? ನಾವೆಲ್ಲಿ ಹೋಗ್ಬೇಕು? ನಾವು ದುಡ್ಕೊಂಡ್ ತಿನ್ನೋರು. ನಮ್ಮ ಹಿಂದೆ 8 ಮಕ್ಕಳು ತಗೊಂಡು ನಾವು ದುಡ್ಕೊಂಡ್ ತಿನ್ನಕ್ ಹೋಗೋರು. ನಾವು ವರ್ಷಕ್ಕೊಮ್ಮೆ ಜಾತ್ರೆ ತಗೊಂಡ್ ಬರೋರು. ನಮ್ಮ ನಿಂಗತ್ತೆ ವರ್ಷ ಹೊರಗೆ ಇಟ್ಕೊಂಡು ಹೋದ್ರು. ನಾವ್ ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? 6 ಜನ ಇದ್ರಾಗಿದ್ರೆ ಟೋಟಲ್. ಇವಾಗ ದೊಡ್ಡ ಹಿರಿಯರೇ ಪ್ರಕಾಶ್ ರಾಠೋಡ್ ಎಲ್ಲಾ ಕಡೆ ಮತ್ತ ರಾಜಕೀಯ ಮಾಡ್ತಾನ. ಈಟ್ ತಾಂಡ್ಯದಾಗ ಮತ್ತೆ ಒಂದು ಸುದ್ದಿ ಮಾಡ್ಕೊಳಕ ಹೋಗಲ್ಲು. ನಮ್ಮ ನಾಯಕಿ ತನಕ ನಮ್ಮ ಅಜ್ಜ ಮುತ್ತರ ಕಾಲಿಂದ ಬಂದಿದ್ದು. ಈಗ ನಡ್ವಾಕ ಕಸ್ಕೊಂಡ್ ರೊಕ್ಕ ಐತ, ಹಣ ಐತ, ಜನ ಬಲ ಐತ ಅಂತ ಹೇಳಿ ಈ ನಮೂನಿ ಮಾಡಕತ್ತಾನ. ಕತ್ತಪತಿ ವ್ಯವಹಾರ ಮಾಡಕತ್ತಾನ ಇವ. ಹಿತಪತಿ ಯಾವಾಗ ನಡ್ಸ್ಯಾನ? ಇದನ್ನ ಯಾರಿಗೆ ಮುಟ್ಟಿಸ್ರಿ ದಯವಿಟ್ಟು ನೀವು ಮೀಡಿಯಾದಾರಿ ಹೇಳ್ತೀನಿ. ನಮ್ಗೆ ಬಹಳ ತ್ರಾಸ ಆಗೈತ, ಬಹಳ ನೋವಾಗೈತ, ಬಹಳ ನೋವಾಗೈತ. ನಮ್ಗೆ ಸಣ್ಣ ಹುಡ್ರು ಮಕ್ಕಳು ಅದಾವ. ಇವ್ರ ಮಕ್ಕಳಿಗೆ ಹೋದ್ರು ಮಕ್ಕಳಿಗೂ ಹೊಡೆದು ಬಡ್ದು ಕಳಿಸ್ತಾರ. ಬಹಳ ಸಮಸ್ಯೆ ಐತ್ರಿ ನಮಗ. 3 ವರ್ಷ ಆಯ್ತು ನಾವು ಮಾಡ್ಸಕತ್ತಿ. 3 ವರ್ಷದಿಂದ ನಡೆದತ್ತಿದ್ದು ಸಮಸ್ಯೆ. 1 ದಿವಸ 2 ದಿವಸ ಕೊಡ್ತೀವಿ ನಾವು. ಇಷ್ಟಾರಿ ಕೈ ಮುಗಿದು ನಿಮ್ಮನ್ನು ಬೇಡ್ಕೊಂತೀನಿ ಮೀಡಿಯಾದಾರಿಗೆ. ಇದನ್ನ ಹೆಂಗ್ ಮಾಡ್ತೀರಿ? ಹುಲ್ಗೇರಿ ಗ್ರಾಮ ತಾಂಡ 6ನೇ ವಾರ್ಡ್ ಅಂತ. ನಾವು ಬಂಜಾರ ಸಮಾಜದವರು. ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ. ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಲಾಲ್ ಗುಡಿಯಿಂದ ಒಂದು 80 ಲಕ್ಷ ರೂಪಾಯಿ ಇತ್ತು. ಆ 80 ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮ್ಗೆ ತಾಂಡಲಿಂದ ಹೊರಗೆ ಹಾಕ್ಯಾರ. ಮತ್ತು ಅನೈತಿಕ ಸಂಬಂಧ ಅವರಿಗೆ ಮಾಡಾಕ ಹಚ್ಚಿ ನಿಮ್ಮ ನ್ಯಾಯ ಕೊಡ್ತೀವಿ, ರೊಕ್ಕ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಅದನ್ನು ಬ್ಲಾಕ್ ಮೇಲ್ ಮಾಡಿ ಒಂದೊಂದು ಮನೆಗೆ 1 ಲಕ್ಷ ರೂಪಾಯಿ ದಂಡ ಕೇಳಾಕೊಂತಾರೆ. ತಾಂಡ ಊರಾಗಿ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು? ನಾವು ಒಂದು 20 ಮನೆಯಲ್ಲಿ ಎಲ್ಲಿ ಹೋಗ್ಬೇಕು? ನಾವು ಏನಂತ ಮಾಡ್ಬೇಕು ಅವರಿಗೆ? ನಾವು ಹೇಳಕ್ಕೆ ಹೋದ್ರೆ ನೀವು 1 ಲಕ್ಷ ರೂಪಾಯಿ ಒಳಗೆ ಕೊಟ್ಟು ಬಾ ಅಂತೀರಿ. PSI ಸಿಬ್ಬಂದಿಗೆ ಹೇಳಿವಿ ನಾವು, ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ. ಇದೆಲ್ಲ 7 ಕಾಸಿ ತಕರಾರು ಇದೆ, ನಮ್ಮ ತಂಟೆ ತಕರಾರು ಯಾವ ಹಬ್ಬ ಮಾಡೋವಂತಲ್ಲ ಅಂತ ಹೇಳಿವಿ. ಆದರೂ ಅವ್ರು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕೀಗ? ನಮ್ಮ ಮಕ್ಕಳು ಗುಡಿ ತಾಕ ಆಟ ಆಡ್ಕೊಂತ ಹೋದ್ರೆ ನೀವು ಹೊರಗೆ ಹಾಕಿವಂತ ಹೊರಗೆ ಹಾಕ್ತಾರೆ. ನಾವೆಲ್ಲಿ ಹೋಗ್ಬೇಕೀಗ? ನಾವು ಇದು ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದೆ. CPI ಒಂದು ಕೊಟ್ಟಿದ್ದು ನೋಡ್ರಿ ಏನೇನು ಎಲ್ಲರಿಗೂ ಕೊಟ್ಟಿವಿ. ಎಲ್ಲ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ. ಮತ್ತು 3 ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗೆ ಕೊಟ್ಟಿರ್ತಾರೆ ಅವರು? ಅವ್ರ ಕಾನೂನು ದೃಷ್ಟಿಯಿಂದ ಮುತ್ತಣ್ಣ ರಾಠೋಡ್ ಅಂತ ಅದಾನ, ಪ್ರಕಾಶ್ ರಾಠೋಡ್ ಅಂತ ನಾವು IMLಗೆ ಹೇಳ್ಕೊಂತೀವಿ. ನಾವು ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀವಿ, ಅವ್ರಿಗೆ ಹೇಳ್ಕೊಂತೀವಿ. ನಾವು ಬಯ್ಯಾಪುರಿಗೆ ಹೇಳ್ಕೊಂತೀವಿ. ನಾವು ದೊಡ್ಡನಗೌಡನ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ದೊಡ್ಡನಗೌಡ MLA ನಮ್ಮ ಶಾಸಕರು ಗಮನಕ್ಕೆ ತೊಗೊಂಬಂದಿ ನಾವು.
ಗಮನಕ್ಕೆ ತೊಗೊಂಬಂದು ಆಯ್ತು ನಾ ಹೇಳ್ತೀನಿ ಸುದ್ದಿ ಮಾಡ್ತೀವಿ ಅಂತೇಳಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು. ಗೊತ್ತಾಗಿ CPI ತನ ಹೋಗಿ ಬಂದೀವಿ ನಾವು. ಆಯ್ತು ನಿಮ್ಮ ತಕರಾರು ನಾ ಬಂದು ಬಗೆಹರಿಸ್ಕೊಡ್ತೀನಿ, ಅಲ್ಲಿ ತನಕ ಏನು ಮಾಡಕ್ಕಿಂತಲ್ಲ ಅಂತ ಹೇಳ್ಯಾರ. ಮತ್ತು ಇವ್ರಿಗೆ ಹೆಂಗೆ ಮಾಡಕ್ಕೆ ಕೊಟ್ಟರು? ನಮ್ಮ ಮಕ್ಕಳು ಹೋದ್ರೆ ಹೆಣ್ಮಕ್ಳು ಹೋದ್ರೆ ನೀವೇನು ನಮ್ಮ ತಾಂಡದಾರೆ, ನೀವು ಸುಳ್ಳ್ಯಾರ, ನೀವು ನಿಮ್ದು ಅನೇಕ ಸಂಬಂಧ ಐತಿ, ನಿಮ್ದು ಭಾಳ ಐತೆ ಅಂತೇಳಿ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕಾ? ನಾವೀಗ ನಾವು ಊರು ಬಿಟ್ಟು ಹೋಗ್ಬೇಕಾ? ಕಾನೂನಿಲ್ಲ ಇದಕ್ಕೆ. ಕಾನೂನುಗಳು ತಿಳಿಸಿದ್ರೆ ಆಯ್ತು ಹೇಳೋಣ ಅಂತಾರೆ. ಏನು ಹೇಳ್ಯಾರ ಇವರು ಕಾನೂನು ಹತ್ರ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಸವಾಲ. ನಾವಿಲ್ಲಿ ಊಡಿಗರಿ ತಾಂಡ ಕುಷ್ಟಗಿ ತಾಲೂಕು ಜಿಲ್ಲಾ ಕೊಪ್ಪಳಿಂದ ಮಾತಾಡ್ತಿರೋದು. ನಾಳೆ ಇದು ಹಬ್ಬ ಮುಗಿದಿಂದ ನಾಳೆನು ಮನೆಗೆ ಹೋಗಿ ಹೊಡಿತೀವಿ. ಅವ್ರು ನಮ್ಗೇನು ಈಡಾಗಲ್ಲ, ಇಷ್ಟು ಬರೀ ಇರೋದು 20 ಮನೆ ಐತಿ, ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ. ನಮ್ಮ ಜೀವ ಬೆದರಿಕೆ ಐತಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅವರು. ಆ ಕಡೆ ಅವರು DJ ಹಬ್ಬ ಮಾಡಕತ್ತಾರ, ಅವರು ರಕ್ಷಣೆ ಕೊಡಕತ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೂ ನ್ಯಾಯ ಕೊಡಿಸಿ, ನಮಗೂ ಬಹಿಷ್ಕಾರ ಹಾಕಿದ್ದಾರೆ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಗಮನ ತರಬೇಕಂತೇಳಿ ನಿಮ್ಗೆ ಮನವಿ ಮಾಡ್ಕೊಡಕತ್ತೀವಿ. ಜೈ ಮರ್ಯಾಡಿ ಈಗ ಯಾವ್ದಕ್ಕೂ ನಮ್ಮ ಸತ್ತುಗ ಬತ್ತುಗ ಕಳ್ಳು ಒಳಗೆ ಸತ್ರ ಹೋದ್ರ ಅವ್ರು ಯಾಕೆ ಇಲ್ಲಿ ಬಂದಾರ? ಎದಕ್ಕೆ ಬರ್ತಾರ ಅವರು? ಇಲ್ಲಿ ಎದಕ್ಕೆ ಬರ್ತಾರ? ಅವ್ರಿಗೆ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ ಅವರು? ಅವ್ರಿಗೊಮ್ಮೆ ಹೇಳಿದ್ ಗೊತ್ತಾಗುದಿಲ್ಲೇನು? ಪದೇ ಪದೇ ಬರ್ತಾರಂತ ಹೇಳ್ತಾರ್ರಿ. ನಮ್ಗೆ ಯಾವ್ದ್ರ ಸಲುವಾಗಿ ಹೊರಗೆ ಹಾಕಿದ್ದನ ಅವ್ರು ಯಾರು ಕೇಳ್ಬೇಕಲ್ರಿ. ನಮ್ಗೆ 4 ಮಂದಿ ಕುಂತಾರ ಕೇಳಬೇಕು, ಇಲ್ಲ ನಿಂತಾರ ಕೇಳಬೇಕು, ಹೊಡೆದಾರ ಕೇಳಬೇಕು, ಬಡದಾರ ಕೇಳಬೇಕು. ನಮ್ಮ ಸಮಾಜದಾಗ ನಾವು ಹೋದ್ರೆ ನಿಮ್ಗೆ ಬರಾಕ್ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ? ಅಯ್ಯೋ ಅವ ದೊಡ್ಡ ನಾಯಕ ಬರಲಿಲ್ಲ, ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ. ಅಯ್ಯೋ ಹೊಸ ನಾಯಕನ ಹೇಳ್ತಿ ಬರಲಿಲ್ಲ, ಸತ್ತಾಲೆ ಹೋದ್ರೆ ನಮ್ಮನ್ನ ನೋಡಿ ಹಿಂಗೆ ಮಾತಾಡ್ತಾರ. ನಾವು ಅಂತಾರೀಗ ಅವ್ರಿಗೆ ಏನು ಮಾಡೀವ್ರಿ ನಾವು ಈಗ ಹೋದ್ರೆ ಸತ್ತಾರಿಗೆ ಯಾರು ಕರೀತಾರೇನ್ರಿ? ಕರಿಲಾರ್ದ ಹೋಗ್ತೀವಿ. ಸತ್ರ ಲಗ್ನಕ್ಕ ಮೂರ್ತಿಗೆ ಕರೆದ್ರ ಹೋಗ್ತೀವಿ. 5 ತಾಂಡದ ಮಂದಿ ಬಂದ್ರು ಬಗೆಹರ್ದಿಲ್ಲ. ಇಲ್ಲಿ ತಾನ ನಾವು ಚುಣ್ಯಾಕ ಅವರು ನಾವು ಕಲ್ತಾಡ್ಯಾಡಿವಿ. ನಮಗೆ ಇಷ್ಟು ಅವಮಾನ ಮಾಡ್ಯಾರಲ್ರಿ ಅವ್ರೀಗ. ಏನ್ ಮಾಡ್ಬೇಕೀಗ? ನಮ್ಮ ನ್ಯಾಯನ ಯಾರು ಕೊಡ್ಸವಲ್ರು. ಮತ್ ಮುಂಜಾನೆ ಬಂದು ನಿಂತ್ಕಾಟ ನಾವು DJ ತಂದ ಗಾಡಿ ಏನ ನಮಗೂ ಬರೋಗಿಲ್ರಿ ಕನ್ನಡದ ಗಾಡಿದು ಕಿತ್ ಬಡ ಮಾಡಾಕತ್ತಿದ್ದು, ದನಕರ ಬೆದರಾಕತ್ತಿದ್ವಿ. ಯಾಕೆ ಮಾಡ್ತೀರಿಪ್ಪ ಅಂದ್ರೆ ನೀವು ಕಲ್ ತಗೊಂಡ್ ಹೋಗ್ದಿರಿ ಅಂತ ಏನ್ ಬೇಕಾದ ಅವ್ರು ಬೇಯಾಕತ್ತಾರ. ಮತ್ ಬಡಿಯಾಕ ಬರಾಕತ್ತಾರ. ಆ ಪೊಮಣ ಎಲ್ಲದಕ್ ಎಲ್ಲದಕ್ ಮಾಡ್ತಿರ್ವ, ಇದಕ್ಕೆ ಯಾಕೆ ಹಿಂಗ್ ಮಾಡ್ತೀರಿ ಅಂತ ನಿಮ್ ತಿಂಡಿ ಗಡ್ಸ್ಕೊಂಡಿರಿ. ನಾವ್ ತಿಂಡಿ ಗಡ್ಸ್ಕೊಂಡಿವ್ರಿ, ಮತ್ ನಿನಗ್ ರೊಕ್ಕ ಕೊಟ್ಟಿವಿ ಅಂತ ಹೇಳಿವಿ. ನಾವು ಆಟ 6.5 ಲಕ್ಷ ತಗೊಂಡಾರ. ಈಗಾದ್ರೂ ಹೇಳ್ತೀವಿ 6.5 ಲಕ್ಷ ತಗೋರ. ಮತ್ ನಾವ್ ಮನೆಗೆ 1 ಲಕ್ಷ ಕೊಡ್ಬೇಕ. ನಾವ್ ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕ್ರಿ? ಅವ್ರು ಇದ್ದಾರ ಕೊಡ್ತಾರ, ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕು? ನಾವು ತಾಸು ಇರ್ತಾರ, ಒಂದು ತಾಸು ಇರುದಿಲ್ರಿ. ನಾವು ಅಡ್ಡಾಡ್ಬೇಕಂದ್ರೆ ನಮಗೆ ಅಂಜಿಕೆ ಬರುತ್ತೆ. ನಾವು ಇಟ್ಟಿಟ್ಟು ಮಕ್ಕಳು ಅಂಗಡಿಗೆ ಹೋಗ್ಬೇಕಂದ್ರೆ ಅಂಚ್ಕೊಂಡು ಬರ್ತಾರ್ರಿ. ನಾವು ದಿವಸ 100 ರೂಪಾಯಿ ಕೂಲಿ ದುಡ್ಡು ತಿನ್ನಾರ್ರಿ. ನಾವು 3 ವರ್ಷ ಆತ್ರಿ ನಮಗೆ ಹೊರಗೆ ಹಾಕ್ಯಾರ್ರಿ ಅವ್ರು. ನಮ್ಗೆ ಯಾವ್ದಕ್ಕೆ ಹಾಕ್ಯಾರ್ರಿ ಅವ್ರು? ನಮ್ಗೆ ಅದು ಕಾರಣ ಬೇಕಿಲ್ರಿ. ನಾವು ಏನು ತಪ್ಪು ಮಾಡಿದ ಅವ್ರು ತೋರಿಸ್ಬೇಕಿಲ್ರಿ. ಅವ್ರು ನ್ಯಾಯ ಬೇಕ್ರಿ ನಮ್ಗೆ. ಮಂದಿ ಕಳಿಸ್ತಿದ್ರಿ ನಾವು 5 ತಾಂಡದ ಮಂದಿ ಅಂದ್ರೂ ಅವ್ರಿಗೆ ಬೆಗಲಿಲ್ರಿ. ಅವ್ರಿಗೂ ಮಾತು ಕೇಳಿಲ್ರಿ. ಅವ್ರು 2 ದಿನ ಇದ್ದು ಕಳ್ಸಿದ್ರು ಮಾತು ಕೇಳಿಲ್ರಿ. ನೀವ್ ಎಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ, ನಾವ್ ರೊಕ್ಕ ಇದೆಲ್ಲ ಕೊಡ್ಬೇಕು. ರೊಕ್ಕನ ಎಲ್ಲರಿಗೂ ಕೊಂಡ್ ಮಾಡಕತ್ತಾರ. ನಾವ್ ಬಡವ್ರು ಏನ್ ಮಾಡ್ಬೇಕ್ರಿ? ನಾವ್ ಎಲ್ಲಿ ಹೋಗಿ ನಾಯಿ ಕೇಳ್ಬೇಕು? ನಾವ್ 80 ಲಕ್ಷ ರೂಪಾಯಿ ಐತ್ರಿ ನಮ್ ನಾಯಿ ಎಲ್ಲ ಹಾಕಿವ್ರಿ. ನಾವು ಫಸ್ಟ್ ನಿಂತ್ರ ಎಲ್ಲ ಇದು ಮಾಡ್ಕೊಂಡ್ ಬಂದಿವ್ರಿ. ನಾವು ಅವ್ ಕೇಳಕ್ ಹೋದ್ರ ನೀವ್ ಯಾರು ನಮ್ ಕೇಳಕ್ ಅಂತ ಕಾಸಿ ನಮ್ಗೆ ಹಲ್ಕ ಸುಲ್ಕ ಬೈತಾರ, ಹಲ್ಕ ಸುಲ್ಕ ಬಡಿತಾರ, ನಮ್ ಬಡಿಯಾಕ್ ಬರ್ತಾರ್ರಿ. ಮುಂಜಾನೆ ಎಲ್ಲಾರ ನಮ್ದು ಎಷ್ಟು 10 ಮಂದಿ ಮನೆ ಎಷ್ಟ ಐತ್ರಿ ನಮ್ದು? ಇಡೀ 3 ಮನೆ ಎಲ್ಲಾರ ಬಂದ್ ಕಾಸಿ ಎಲ್ಲ ಬಡಿಯಾಕ್ ಬರಾಕತ್ತಾರ. ನಾವ್ ಅವ್ರಿಗೆ ಈಡ್ ಏನ್ರಿ? ನಾವು ನಮ್ ಜೀವ ಬೆದರಿಕೆ ಐತಿ. ನಮ್ ನ್ಯಾಯ ಕೊಡ್ಸ್ರಿ. ನಮ್ಗೆ ಎಲ್ಲಿ ಹೋದ್ರು ನ್ಯಾಯ ಸಿಗೋದು. ನಮ್ ನ್ಯಾಯ ಬೇಕ್ರಿ. ಇಲ್ಲಿಗೆ ನಾವು ಹೋಗಿ ಹೆಸರಿಗೆ ಹೋಗಿ ಸಾಯ ಬಂದು ಉಳ್ದೈತ್ ನೋಡ್ರಿ. ಈಗ ನಮ್ ಜನ್ಮ ನಮ್ ಕೈ ಆಗೈತ್ರಿ. ಈಗ ಎಷ್ಟು ಮಿಕ್ಕಿ ಐತಿ, ನಮ್ ಮಿಕ್ಕ ಬಂದೈತ್ರಿ. ಮಿಕ್ಕಿ ಬಂದ್ ಎಲ್ಲಿ ಹೋಗ್ಬೇಕ್ರಿ? ನಾವು ನಮ್ಮ ಮಂದಿ ನ್ಯಾಯ ಮಾಡಿದ್ರು ಮಾತು ಕೇಳಂಗಿಲ್ರಿ. ಮತ್ತೆ ನಾವು ಎಲ್ಲಿ ಪೊಲೀಸ್ DC ಎಲ್ಲಿ ಹೋದ್ರು ಮಾತು ಕೇಳಂಗಿಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕ್ರಿ? ನಾವ್ ಎಲ್ಲಿ ಹೋಗ್ಬೇಕು? ನಮ್ ಯಾರು ರಕ್ಷಣೆ ಕೊಡ್ಬೇಕು? ನಮ್ ಮಕ್ಕಳು ಎಲ್ಲ ಕಟ್ಕೊಂಡ್ ಸಾಯ ಬಂದು ಉಳ್ದೈತ್ ನೋಡ್ರಿ. ಈಗ ಯಾವ್ದು ಬಿಟ್ಟು ಯಾವ್ದು ಇಲ್ಲ. ಇವತ್ತ ಜಾತ್ರೆ ಮಾಡಕಂತೀವಿ, ಪೊಲೀಸರು ಬಂದಾರ. ಇವತ್ತೊಂದು ದಿವ್ಸ ಬಿಡ್ರಿ, ನಾಳೆ ಅವ್ರ ಮನೆಗೆ ಹೋಗ್ಕೊಡಿ ರಾಠೋಡ್ ಅಂತಾರ. ಮುತ್ತಿ ಕೇಳಿದ್ರೆ ನಾ ಯಡಿಯೂರಪ್ಪನ ಮಗ ಹೇಳ್ಕೊಂತೀನಿ ಅಂತ ಹೇಳಿ ಯಡಿಯೂರಪ್ಪನ ಮಗ ಅಂತಾರ ಹೋಗ್ತಾರ. ನಮ್ಮ ಹತ್ರ ದಂಟೆ ಮಾಡ್ತಾರ. ಹೋದ್ರೆ ಅವ್ರಿಗೆ ಹೇಳಿ
ಹಳ್ಳಿ ಹೋದ್ರ ನಮಗೆ ಇದಕ್ಕೆ ನ್ಯಾಯ ಯಾರು ಅದಾರ ಸಿಗವಲ್ರಿ. ನಮ್ಗೆ ನ್ಯಾಯ ಬೇಕು, ನಮ್ಗೆ ನಮ್ಮ ರಕ್ಷಣೆ ಬೇಕ್ರಿ. ನಾವು ಬಲಿಸ್ತಾರ ಹಾಕ್ಯಾರಿ ನಮ್ಗೆ, ನಮ್ಮ ರಕ್ಷಣೆ ಬೇಕ್ರಿ ನಮ್ಗೆ. ನಾವು 80 ಲಕ್ಷ ರೂಪಾಯಿ ಲೆಕ್ಕ ಕೊಡ್ರಿ ನಮ್ಮ ನಾಯಕ ನಾವು ನಾಯಕದ ನಾಯಕ ನಮ್ ಕ್ಲಿಯರ್ ಮಾಡ್ಬೇಕಲ್ಲ ನಮ್ದು. ನಮಗೆ ಎಲ್ಲಿ ಹೋದ್ರು ನಮ್ಗೆ ನ್ಯಾಯ ಸಿಗವಲ್ರಿ ಸರ್. ನಮ್ಗೆ ಮಿಕ್ಕಿ ಬಂದೈತ್ರಿ ಈಗ. ನಮ್ಮ ಮಿಕ್ಕಿ ಬಂದ್ರೆ ಎಲ್ಲಿ ನಾವು ಮಕ್ಕಳು ಸಾಯೋದು ನೋಡ್ರಿ ಈಗ. ಹುಡ್ರಿಗೆ ಮಕ್ಕಳಿಗೆ ಎಲ್ಲಾರಿಗೂ ಕಳಿಸ್ತಿದ್ರು. ಕಳಿಸ್ಲ್ಯಾರ ಮೊಸಡಿಯಾರ ಯಾದಕ್ ಬಂದಿರಿ ಅಂತಾರೆ. ಮಣ್ಣಿಗೆ ಹೋದ್ರು ಯಾದಕ್ ಬಂದ್ರಿ ಸುಳ್ಯಾರ ನಿಮಗೆ ಹೊರಗೆ ಹಾಕಿವ್, ನಿಮಗೆ ಬೈಸರ ಹಾಕಿವ್ ಅಂತ ಕಸಿ ಅಂತಾರೆ. ಏನಂತ ಹೇಳ್ಬೇಕ್ರಿ ನಾವು? ಈ ತರ ಮಾಡ್ತಾರಿ. ನಮ್ಗೆ ಮಿಕ್ಕಿ ಐತ್ರಿ ಈಗ. ನಮ್ಮ ಮಂದಿ ನಾಯಗೂ ಮಿಕ್ಕಿ ಐತ್ರಿ. ಮತ್ತೆ ನಮ್ಗೆ ಎಲ್ಲ ಮಿಕ್ಕಿ ನಮ್ಮ ಸಾವಿಗೆ ಏನಾರು ಮುತ್ತೂರು ಆಟೋಡ ಕಳಕಪ್ಪ LIC ಮುತ್ತಣ್ಣ, ಚಂದ್ರೂರು ಆಟೋಡ, ಆನಂದ ರಾಠೋಡ, ರಾಮಪ್ಪ ರಾಠೋಡ ಹಿಂಗತೆ ಬೇಯ್ತಾರ. ನಾವೆಲ್ಲಿ ಹೋಗ್ಬೇಕು ಈಗ? ನಾವು ಲಕ್ಷ್ಮಣ ಬೇದಾನ್ರಿ ಹಿಂಗತೆ ಬೇಯ್ತಾರ. ಏನ್ ಮಾಡ್ಬೇಕು? ನಮಗೆ ಏನಾರು ಸಾವಿಗೆ ಕಾರಣ ನಮ್ಮೂರಿಗೆ ಏನಾರ ಆತಂದ್ರ ಪ್ರಕಾಶ್ ರಾಠೋಡ ಕಾರಣ, ಲಕ್ಷ್ಮಣ್ ರಾಠೋಡ್, ಚಂದ್ರು ರಾಠೋಡ್, ಮುತ್ತಣ್ಣ ರಾಠೋಡ್, ಆನಂದ ರಾಠೋಡ್, ಮತ್ತೆ ಮುತ್ತಣ್ಣ ಪವರ್ ಅಂತ ಅವ್ರ ಬಾರಿದೆ. ಅವ್ರಿಗೇನಾದ್ರೆ ನನ್ನ ಬಾರಿಗೆ ಏನ್ ಬೇಕು ತಗೋರಿ, ನಾ ಏನಕ್ಕೆ ಹೇಳ್ಕೊತೀನಿ ಅಂತ ಯಾರಿಗೂ ಹೇಳ್ಬೇಕು ನಾವು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.